ಸೊ ಹೈ ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಇಲ್ಲ, ಸ್ಕಿಲ್ ಟೆಸ್ಟ್ ಇಲ್ಲ, ಟೈಪಿಂಗ್ ಟೆಸ್ಟ್ ಇಲ್ದಿರ ಕೇವಲ ಎಕ್ಸಾಮಿನೇಷನ್ಸ್ ಮುಖಾಂತರ ನಿಮ್ಮನ್ನು ಸೆಲೆಕ್ಷನ್ಸ್ ಅನ್ನ ಮಾಡುವಂತಹ 2024ರ ಈ ಒಂದು ವರ್ಷದ ಮತ್ತೊಂದು ಒಂದು ಸರ್ಕಾರಿ ಹುದ್ದೆಯ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಶಾರ್ಟ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಫೀಸ್ ಅಟೆಂಡೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸತತವಾಗಿ 4 ವರ್ಷ ಆದ ನಂತರ ಲಾಸ್ಟ್ ಟೈಮ್ 2020ರಲ್ಲಿ ಬರೀ 73 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. 4 ವರ್ಷ ಆದ ನಂತರ ಈಗ 108 ಒಂದು ಪೋಸ್ಟ್ ಅನ್ನ ಈ ಬಾರಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಕ್ವಾಲಿಫಿಕೇಶನ್ ಏನು ಒಂದು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಕೇಳಿಲ್ಲ, ಬರೀ ತಾವೇನಾದ್ರೂ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ನ ಒಂದು ಪ್ಯಾಟರ್ನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಸಿಲೆಬಸ್ ಬಗ್ಗೆ ನಾನು ಡಿಸ್ಕಸ್ ಅನ್ನ ಮಾಡ್ತೀನಿ. ಅದೇ ರೀತಿಯಾಗಿ ಏಜ್ ಲಿಮಿಟ್ ಏನಾಗಿರ್ಬೇಕು ಮತ್ತು ಏಜ್ ರಿಲ್ಯಾಕ್ಸೇಷನ್ ಏನೆಲ್ಲ ಸಿಗುತ್ತೆ, ಮತ್ತು ಕೊನೆಯದಾಗಿ ಇದು ಒಂದು ಆಫೀಸ್ ಅಟೆಂಡೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಏನಿದೆ ಇದರಲ್ಲಿ ಬೇಸಿಕ್ ಆಗಿ ತಾವು ಏನು ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ಎಕ್ಸಾಮ್ ಸೆಂಟರ್ಸ್ ಬಗ್ಗೆನೂ ಕೂಡ ಇಲ್ಲಿ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಾ ಇದೀನಿ. ಪ್ರತಿ ಒಂದು ಇನ್ಫಾರ್ಮೇಶನ್ ನ ತಾವು ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಅದೇ ರೀತಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ರಿಲೇಟೆಡ್ ಆಗಿ ಇನ್ನೂ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಮೊದಲನೇದಾಗಿ ತಾವು ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ನಾಳೆಯಿಂದ ಒಂದು ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದು, ನಾಳೆ ತಿಂಗಳು 21ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗೆ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಓಕೆನಾ, ಇಂಟ್ರೆಸ್ಟೆಡ್ ಆಗಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ತಾವು ಈ ಒಂದು ಅವಕಾಶವನ್ನು ತಾವು ಮಿಸ್ ಅನ್ನ ಮಾಡ್ಕೋಬೇಡಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡ್ಕೊಂಡ್ರೆ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ರೀತಿಯಂತಹ ಒಂದು ಗ್ರಾಜುಯೇಷನ್, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಬೇಕಾಗಿಲ್ಲ. ಕೇವಲ ಇಲ್ಲಿ ಒಂದು SLC ಅನ್ನ ಮಾತ್ರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 18ರಿಂದ 30 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಇಲ್ಲ. ನಾಳೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ನಾನು ಇದರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಈ ಒಂದು ಆಫೀಸ್ ಅಟೆಂಡೆಂಟ್ ಗೆ ತಮಗೆ ಎಷ್ಟು ಒಂದು ಸ್ಯಾಲರಿಯನ್ನ ತಾವು ಪಡಿಬಹುದು ಅಂದ್ರೆ ಸುಮಾರು 35,000ವರೆಗೂ ತಾವು ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿಯಿಂದ ತಮ್ಮ ಒಂದು ಜಾಬ್ ಇಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ. ಮತ್ತು ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ SC ST ಅಥವಾ ಒಂದು PWD ಒಂದು ಕ್ಯಾಟಗರಿಗೆ ಸೇರಿದ್ರೆ ಕೇವಲ 50 ರೂಪಾಯಿ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ಮಿಕ್ಕಿರುವಂತಹ ಒಂದು ಕ್ಯಾಟಗರಿ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ನ ಒಂದು ಕ್ಯಾಟಗರಿಯವರು ಇಲ್ಲೂ 450 ರೂಪಾಯಿ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟು ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ಇಲ್ಲಿ ಒಂದು ಎಕ್ಸಾಮ್ ನ ಒಂದು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಮೊದಲೇ ಹೇಳಿದ್ದೀನಿ ನಾನು, ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಇರುವುದಿಲ್ಲ ಅಂತ, ಮತ್ತು ಸ್ಕಿಲ್ ಟೆಸ್ಟ್ ಇರುವುದಿಲ್ಲ, ಮತ್ತು ಟೈಪಿಂಗ್ ಟೆಸ್ಟ್ ಸಹ ಇರುವುದಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಒಂದು ಕೇವಲ ಒಂದು ಏನೋ ಒಂದು ಎಕ್ಸಾಮಿನೇಷನ್ಸ್ ಮುಖಾಂತರ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಇಲ್ಲಿ ಮೊದಲನೇದಾಗಿ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ, ನಂತರ ಇಲ್ಲಿ ಒಂದು ಮೈನ್ ಎಕ್ಸಾಮಿನೇಷನ್ ನಡೆಯುತ್ತೆ. ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಕಟ್ ಆಫ್ ಏನಿದೆ ಇದು ಒಂದು ಮೈನ್ ಎಕ್ಸಾಮ್ ನ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗಿರುತ್ತೆ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಕೇವಲ ಮೈನ್ ಎಕ್ಸಾಮ್ ಗೆ ತಾವು ಹೋಗೋದಕ್ಕೆ ಇಲ್ಲಿ ಒಂದು ಕ್ವಾಲಿಫೈಯಿಂಗ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಆಗಿರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ 120 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ, ಮತ್ತು 90 ನಿಮಿಷ ಇಲ್ಲಿ ಒಂದು ಕಾಲಾವಕಾಶನ ಇಲ್ಲಿ ತಮಗೆ ಕೊಟ್ಟಿರ್ತಾರೆ. ಓಕೆನಾ, ಇದರ ಒಂದು ಸಿಲೆಬಸ್ ಸಹ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಆಫ್ಟರ್ ತಾವು ಪ್ರಿಲಿಮ್ಸ್ ಎಕ್ಸಾಮ್ ಆದ ನಂತರ ತಮಗೆ ಇಲ್ಲಿ ಒಂದು ಮೈನ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಗೆ ತಾವು ಹೋಗಬೇಕಾಗಿರುತ್ತೆ. ಇಲ್ಲಿ ಟೋಟಲ್ ಆಗಿ 150 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, 120 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಸುಮಾರು 2 ಗಂಟೆ ತಮಗೆ ಇಲ್ಲಿ ಒಂದು ಅವಕಾಶವನ್ನ ಇಲ್ಲಿ ಒಂದು ಮಾಡಿಕೊಟ್ಟಿರ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಆಬ್ವಿಯಸ್ಲಿ ಇದು ಒಂದು ಆಲ್ ಇಂಡಿಯಾ ಒಂದು ವೇಕೆನ್ಸಿ ಆಗಿರೋದ್ರಿಂದ ಪ್ರತಿ ಒಂದು ಸ್ಟೇಟ್ ನಲ್ಲಿ ಈ ಒಂದು ನಬಾರ್ಡ್ ನ ಒಂದು ಆಫೀಸಸ್ ಜಾಸ್ತಿ ಇದಾವೆ. ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದ ಬಹಳಷ್ಟು ಒಂದು ಮೈನ್ ಸಿಟೀಸ್ ನಲ್ಲಿ ಇಲ್ಲಿ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ಇಡ್ತಾರೆ. ನಾಳೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಅನ್ನ ಮಾಡ್ತೀನಿ. ಇದು ಒಂದು ಮೈನ್ ಆಗಿರುವಂತಹ ಒಂದು ಎಕ್ಸಾಮ್, ಇದರ ಒಂದು ಬೇಸಿಸ್ ಮೇಲೆ ನಿಮ್ಮ ಒಂದು ಕಟ್ ಆಫ್ ಇಲ್ಲಿ ನಿಲ್ಲುತ್ತೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮ್ ನ ಒಂದು ಸಿಲೆಬಸ್ ಮತ್ತು ಪ್ಯಾಟರ್ನ್ ಬಗ್ಗೆ
ಕಂಪ್ಲೀಟ್ ಆಗಿರುವಂತಹ ಒಂದು ಸಿಲೆಬಸ್ ಡೀಟೇಲ್ಸ್ ಅನ್ನ ಒಂದು PDF ಫಾರ್ಮೆಟ್ ಅಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಇನ್ಫಾರ್ಮೇಶನ್ ತಾವು ಪಡೆಯಬಹುದು. ಫೈನಲ್ ಆಗಿ ಇದರ ಒಂದು ಆಫೀಸ್ ಅಟೆಂಡೆಂಟ್ ನ ಒಂದು ಕೆಲಸ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಒಂದು ನಬಾರ್ಡ್ ನ ಒಂದು ಆಫೀಸರ್ಸ್ ನಲ್ಲಿ ತಾವೇನ್ ಕೆಲಸ ಅನ್ನ ಮಾಡಬೇಕಾಗಿರುತ್ತೆ ಅಂದ್ರೆ, ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಪ್ರಾಪರ್ ಆಗಿ ಇಡುವಂತಹ ಒಂದು ಕೆಲಸ ಆಗಿರುತ್ತೆ. ರಿಪೋರ್ಟ್ಸ್ ಅನ್ನ ಪ್ರಾಪರ್ ಆಗಿ ಮೈಂಟೈನ್ ಅನ್ನ ಮಾಡುವುದು ಮತ್ತು ಫ್ಯಾಕ್ಸ್ ಅನ್ನ ಸೆಂಡ್ ಮಾಡುವಂತದ್ದು ಮತ್ತು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಯೂಟರ್ ನ ಒಂದು ಕೆಲಸ ತಮ್ಮಲ್ಲಿ ಇರುತ್ತೆ. ಒಂದು ಒಳ್ಳೆಯ ಒಂದು ಕೆಲಸ, ಅದರಲ್ಲೂ 35,000 ತಾವು ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಪಡಿಬಹುದು. ಸೊ ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನು ತಾವು ಮಿಸ್ ಅನ್ನ ಮಾಡ್ಕೋಬೇಡಿ, ಓಕೆನಾ. ಇದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಇದರ ಒಂದು ನೋಟಿಫಿಕೇಶನ್ ನಾಳೆ ರಿಲೀಸ್ ಅನ್ನ ಮಾಡಿದ ನಂತರ ನಾನು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ತೀನಿ. ಈ ಒಂದು ಜಾಬ್ಗೆ ರಿಲೇಟೆಡ್ ಆಗಿ ತಮಗೆ ಏನಾದ್ರೂ ಒಂದು ಏನು ಡೌಟ್ಸ್ ಇದ್ರೆ ತಾವು ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ನಾನು ಆದಷ್ಟು ನಿಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡ್ಕೊಡ್ತೀನಿ.